HY ಮೇಟಿ ಇನ್ನಿಲ್ಲ. ಕಾಂಗ್ರೆಸ್ನ ಹಿರಿಯ ನಾಯಕರು, ಹಿರಿಯ ಶಾಸಕರು, ಮಂತ್ರಿಗಳು ಆದಂಥವರು, ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥವರು, ಹಿಂದೆ ಜನತಾ ಪರಿವಾರದಲ್ಲಿದ್ದರು, ಅದಾದ ನಂತರ ಕಾಂಗ್ರೆಸ್ಸಿಗೆ ಬಂದಿದ್ದರು. 79 ವರ್ಷ ವಯಸ್ಸಾಗಿತ್ತವರಿಗೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿ ಆಗದೇ ಮೇಟಿ ಸಾವನ್ನಪ್ಪಿದ್ದಾರೆ. ಅನಾರೋಗ್ಯ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಕಾಡ್ತಾ ಇತ್ತು. ಈ ನಡುವೆ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅವರನ್ನು ಭೇಟಿ ಮಾಡಿದರು, ಮಾತಾಡಿದರು, ಆರೋಗ್ಯ ವಿಚಾರಿಸ್ಕೊಂಡಿದ್ರು. ಅದೇ ದೃಶ್ಯಾವಳಿಗಳನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆನೇ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಹೋಗ್ತಾರೆ. ಹುಲ್ಲಪ್ಪ ಯಮನಪ್ಪ ಮೇಟಿ ಇವರ ಹೆಸರು. ಬಾಗಲಕೋಟೆ ರಾಜಕಾರಣದಲ್ಲಿ ಇವ್ರದ್ದೊಂದು ಸುದೀರ್ಘವಾದಂಥ ಸೇವೆ. ಶಾಸಕರಾಗಿದ್ದರು, ನಿರಂತರವಾಗಿ ಮಂತ್ರಿಗಳಾಗಿದ್ದರು. ಮಂತ್ರಿಗಳಾದಂಥ ಸಂದರ್ಭದಲ್ಲೇ ಹಲವಾರು ಆರೋಪಗಳು ಕೂಡ ಬಂದಿದ್ವು. ಗುಳೇದಗುಡ್ಡದಿಂದ 3 ಬಾರಿ ಅವರು, ಬಾಗಲಕೋಟೆ ಕ್ಷೇತ್ರದಿಂದ 2 ಬಾರಿ ಗೆಲುವನ್ನು ಕಂಡಂಥ ಮೇಟಿ ರಾಜಕಾರಣದ ಮೇಟಿ ಅಂತಲೇ ಹೆಸರಾಗಿದ್ದರು. ಅಂಥ ಮೇಟಿ 13ರಿಂದ 16ರವರೆಗೆ ಅಬಕಾರಿ ಸಚಿವರವರು. ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸಿದರು. ಅಂಥ ಹುಲ್ಲಪ್ಪ ಯಮನಪ್ಪ ಮೇಟಿ ಇನ್ನು ಕೇವಲ ನೆನಪು ಮಾತ್ರ. ಮನುಷ್ಯನಿಗೆ ವಯಸ್ಸಾಗ್ತಿದ್ದಂಗೆ ನಿಧಾನಕ್ಕೆ ಅನಾರೋಗ್ಯಗಳು ಕೂಡ ಸೇರ್ಕೊಳ್ತವೆ. ಮೇಟಿ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. 5 ಬಾರಿ ಶಾಸಕರಾದಂಥ ಮೇಟಿ ಸುದ್ದಿ ಕೇಳ್ತಿದ್ದಂಗೆ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ. ಬಂದವರು ಹಾಗೇನೆ ನೇರವಾಗಿ ಅವರು ಆಸ್ಪತ್ರೆಗೆ ಹೋಗ್ತಾರೆ, ಅಂತಿಮ ದರ್ಶನವನ್ನು ಪಡಿತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಮೇಟಿ, ಜೊತೆಗೆ ಬಾಗಲಕೋಟೆ ಭಾಗದಲ್ಲಿ ಒಂದು ದೊಡ್ಡ ಹೆಸರು. ಅಂಥ ಮೇಟಿ ಈಗ ಇಲ್ಲ. ಬಾಗಲಕೋಟೆಯಲ್ಲೇ ಅವರು ಹುಟ್ಟಿದ್ದು. ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಅವರು ಹುಟ್ಟಿದರು. ಇನ್ನು ನಾಳೆ ಹುಟ್ಟೂರಿನಲ್ಲಿ HY ಮೇಟಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅದಕ್ಕೋಸ್ಕರ ಸಿದ್ಧತೆಗಳು ಈಗಾಗಲೇ ಶುರು ಆಗಿವೆ. ಆದರೆ ಅದಕ್ಕಿಂತ ಮೊದಲು ಅಲ್ಲಿ ಜನರ ದರ್ಶನಕ್ಕೋಸ್ಕರ ಇಡಲಾಗುತ್ತೆ. ನಂತರ ಲಿಂಗಾಯತ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ. ಹೀಗಾಗಿ CM ಇವತ್ತು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಅವರು ಬಾಗಲಕೋಟೆಗೂ ಕೂಡ ಹೋಗ್ತಾರೆ, ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. 1946 ಅಕ್ಟೋಬರ್ 9ನೇ ತಾರೀಕು ಹುಟ್ಟಿದಂಥ ಮೇಟಿ. ಅವ್ರದ್ದು ರಾಜಕಾರಣ ಶುರುವಾಗಿದ್ದು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, DCC ಬ್ಯಾಂಕ್ ನಿರ್ದೇಶಕರು ಕೂಡ ಆಗಿದ್ದರು ಮೇಟಿ. ಹೀಗೆ ಸಹಕಾರಿ ರಂಗದಲ್ಲೂ ಕೂಡ ಕೈಯಾಡಿಸಿದರು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ DCC ಬ್ಯಾಂಕ್. ನಂತರ 89ರಲ್ಲಿ ಅವರು ಚುನಾವಣೆಗೆ ನಿಂತರು ಗುಳೇದಗುಡ್ಡದಿಂದ. ಗುಳೇದಗುಡ್ಡ ಕ್ಷೇತ್ರದಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆದರು. ಅದಾದ ನಂತರ 5 ಬಾರಿ